ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲಿ. ಪ್ರತಿಷ್ಠಿತ ಮಂತ್ರಿ ಮಾಲ್ ವಿರುದ್ಧ ಕಾನೂನು ಸಮರದಲ್ಲಿ ಬಿಬಿಎಂಪಿಗೆ ಹಿನ್ನಡೆಯಾಗಿದೆ. ಕೋರ್ಟ್ನಲ್ಲಿ ಬಿಬಿಎಂಪಿ ನಿರ್ಧಾರದ ವಿರುದ್ಧ ಮಂತ್ರಿ ಮಾಲ್ ಆಡಳಿತ ಮಂಡಳಿ ತಡೆ ತಂದಿದೆ. ಕೋರ್ಟ್ ಆದೇಶದಂತೆ ಮಂತ್ರಿ ಮಾಲ್ ಓಪನ್ಗೆ ಬಿಬಿಎಂಪಿ ಅವಕಾಶ ನೀಡಿದೆ. ಬಿಬಿಎಂಪಿಗೆ 51 ಕೋಟಿ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಮಂತ್ರಿ ಮಾಲ್ಗೆ ಬೀಗ ಹಾಕಲಾಗಿತ್ತು. ಕರವೇ ನಾರಾಯಣಗೌಡ ಮತ್ತು ಹೋರಾಟಗಾರರ ಬಂಧನ ಖಂಡಿಸಿ ಇವತ್ತು ಪ್ರತಿಭಟನೆ ನಡೆಯಿತು. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಕನ್ನಡಪರ ಹೋರಾಟಗಾರರು ಸಭೆ ನಡೆಸಿ 2 ಪ್ರಮುಖ ನಿರ್ಣಯ ಕೈಗೊಂಡ್ರು. ಬಂಧಿತ ಹೋರಾಟಗಾರರನ್ನ ಬಿಡುಗಡೆ ಮಾಡಬೇಕು, ಕೇಸ್ ಹಿಂಪಡೆಯಬೇಕು, ಬಿಡುಗಡೆ ಮಾಡದಿದ್ರೆ ಬೆಂಗಳೂರು ನಗರ ಬಂದ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು. ಫೆಬ್ರವರಿ 28ರ ಒಳಗೆ ಕನ್ನಡ ನಾಮಫಲಕ ಕಡ್ಡಾಯ ಆಗಬೇಕು ಅಂತ ಆಗ್ರಹಿಸಿದ್ರು. ಬೆಂಗಳೂರು ನಗರಕ್ಕೆ ರಸ್ತೆ ಗುಂಡಿಗಳಿಂದ ಇನ್ನೂ ಮುಕ್ತಿ ಸಿಕ್ತಿಲ್ಲ. ಖುದ್ದು ಬಿಬಿಎಂಪಿ ಕೊಟ್ಟಿರುವ ವರದಿಯಲ್ಲಿ ಇನ್ನೂ ಕೂಡ 5,961 ರಸ್ತೆ ಗುಂಡಿಗಳು ಮುಚ್ಚುವುದು ಬಾಕಿ ಇದೆ ಅಂತ ಉಲ್ಲೇಖಿಸಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡಿಸೆಂಬರ್ನಲ್ಲಿ 7,878 ಗುಂಡಿಗಳು ಬಿದ್ದಿವೆ. ಅದರಲ್ಲಿ ಪಾಲಿಕೆ ಮುಚ್ಚಿದ್ದು ಕೇವಲ 1,917 ಗುಂಡಿಗಳು ಮಾತ್ರ. ಆದರೆ ನಗರದಲ್ಲಿ ಸುಮಾರು 6,000 ಗುಂಡಿಗಳು ಮುಚ್ಚಲು ಬಾಕಿ ಇದೆಯಂತೆ. ವಾರ್ಡ್ ಲೆವೆಲ್ ಅಲ್ಲಿ ರಸ್ತೆ ಗುಂಡಿ ಮುಚ್ಚಬೇಕು ಅಂತ ವಿಕೇಂದ್ರೀಕರಣ ಮಾಡಿದ್ದೀವಿ. ಸೊ ಅದು ಸಮರೋಪಾದಿಯಲ್ಲಿ ಟೆಂಡರ್ ಕರೆದು ಅಲ್ಲಿ ಏಜೆನ್ಸಿ ಫಿಕ್ಸ್ ಮಾಡಿರುವಂಥದ್ದು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹಾಲನಾಯಕನಹಳ್ಳಿಯಲ್ಲಿದ್ದ ಪಶು ಆಸ್ಪತ್ರೆಯನ್ನ ಕನಕಪುರಕ್ಕೆ ಸ್ಥಳಾಂತರಿಸಿದ್ದಕ್ಕೆ ರೈತರು ಸಿಡಿದೆದ್ದಿದ್ದಾರೆ. ಇಂದು ಪಶು ಆಸ್ಪತ್ರೆಯ ಮುಂಭಾಗ ಎಮ್ಮೆ, ಹಸು, ಕುರಿ, ಮೇಕೆಗಳೊಂದಿಗೆ ರೈತರು ಪ್ರತಿಭಟನೆ ನಡೆಸಿದ್ರು. ಸುತ್ತಮುತ್ತಲಿನ 18 ಗ್ರಾಮಗಳ ಜನರಿಗೆ ಅನುಕೂಲವಾಗಿತ್ತು. ಆದರೆ ಕನಕಪುರಕ್ಕೆ ಪಶು ಆಸ್ಪತ್ರೆ ಸ್ಥಳಾಂತರಿಸಿದ್ದಕ್ಕೆ ಹೈನುಗಾರಿಕೆಯನ್ನ ನಂಬಿ ಜೀವನ ನಡೆಸುತ್ತಿರುವ ನೂರಾರು ರೈತರಿಗೆ ಸಮಸ್ಯೆ ಆಗುತ್ತೆ. ತುರ್ತು ಚಿಕಿತ್ಸೆ ಸಿಗದೆ ಜಾನುವಾರುಗಳು ಪ್ರಾಣ ಕಳೆದುಕೊಳ್ಳುವಂತಹ ಸ್ಥಿತಿ ಬರುತ್ತೆ ಅಂತ ಕಿಡಿಕಾರಿದ್ರು. ಈಗ ಹಾಸ್ಪಿಟಲ್ ಇಲ್ಲ ಅಂದಮೇಲೆ ನಾವು ಹೊರತೂರ್ಗೆ ಹೋಗ್ಬೇಕಾದ್ರೆ ಎಷ್ಟು ಟ್ರಾಫಿಕ್ ಜಾಮು, ಅದರಿಂದ ಅವ್ರಿಗೂ ತೊಂದರೆ, ನಮಗೂ ತೊಂದರೆ. ಸೊ ಈಗಿರೋ ಇದೊಂದು ಅನುಕೂಲ ಏನಿದೆಯೋ ಅದು ಕಿತ್ಕೊಂತ ಇದ್ರೆ ಸರ್ಕಾರ, ಅದು ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಮದ್ಯದ ನಶೆಯಲ್ಲಿ ಕಾರನ್ನ ಅಡ್ಡಗಟ್ಟಿ ಮಹಿಳೆಗೆ ಆಟೋ ಚಾಲಕ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ. ನಿನ್ನೆ ರಾತ್ರಿ ಜಾಲಹಳ್ಳಿ ಕ್ರಾಸ್ನ ರಾಕ್ ಲೈನ್ ಮಾಲ್ ಎದುರು ಘಟನೆ ನಡೆದು ಹೋಗಿದೆ. ಕನ್ನಡ ಭಾಷೆಯಲ್ಲೇ ಮಾತನಾಡುವಂತೆ ಆಟೋ ಚಾಲಕ ಬೈದಿದ್ದಾನೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ದೂರು ಕೊಟ್ಟಿದ್ರು. ಕೂಡಲೇ ತನಿಖೆ ನಡೆಸಿದ ಪೊಲೀಸರು ಚಾಲಕ ಪ್ರವೀಣ್ ಕುಮಾರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಕಾರಿನ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ.